2ನೇ ಕೊರಿಂಥಿ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ನಾವೆಲ್ಲರೂ ಮುಸುಗು ತೆಗೆದಿರುವ ಮುಖದಿಂದ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಪೌಲ್ ಏನಂತ ಹೇಳ್ತಾನಂದ್ರೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಬರಬೇಕಂತ. ಈಗ ನಾವು ಪಾಪದಲ್ಲಿ ಜೀವಿಸ್ತಿರುವಾಗ ಸತ್ಯ ದೇವ್ರನ್ನ ಗ್ರಹಿಸಿಲ್ದಂಗ, ದೇವರಿಗೆ ವಿರುದ್ಧವಾಗಿ ನಡ್ಕೊಂತ, ದೇವರಿಗೆ ಸನ್ನಿಹಿತರಾಗಿಲ್ದಂಗೆ ದೂರವಾಗಿದ್ದು ಪಾಪವೆಲ್ಲ ನಮ್ಮ ಒಂದು ಜೀವದಲ್ಲಿ ಇಟ್ಕೊಂಡು ನಾವು ಪ್ರಯಾಣ ಮಾಡ್ತಿರುವಾಗ ನಮ್ಮೆಲ್ಲ ಪಾಪಗಳು ಭಾರಗಳು ದೇವರೇ ತಾನು ಮಾನವನಾಗಿ ಬಂದು ನಮ್ಮ ಪಾಪ ಭಾರಗಳು ಆತ ಹೋರಿ, ನಮ್ಮ ಒಂದು ಶಿಕ್ಷಣ ಆತ ಹೋರಿ, ತನ್ನ ರಕ್ತವನ್ನು ಚಿಂದಿಸಿ ಆ ರಕ್ತದಲ್ಲಿದ್ದ ಯಾರು ಆತನಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಆತನಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರನ್ನ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡ್ಬೇಕಂತೇಳಿ ದೇವರು ತನ್ನ ರಕ್ತವನ್ನು ಸುರಿಸೋಣ. ಇವಾಗ ನಾವೆಲ್ಲರೂ ಏನು ಮಾಡೀವಿ? ನಮ್ಮ ಸಲುವಾಗಿ ರಕ್ಷಕನು ಬಂದನ, ತಾನೇ ಮಾನವನಾಗಿ ಬಂದು ತನ್ನ ರಕ್ತವನ್ನು ಚಿಂದಿಸೋಣ. ನಾವೆಲ್ಲರೂ ಆ ರಕ್ತನ ಆಶ್ರಯಿಸ್ಕೊಂಡಾಗ ನಾವೆಲ್ಲರೂ ನೀತಿವಂತರಾಗ್ತೀವಿ, ಆ ನಿತ್ಯ ರಾಜ್ಯಕ್ಕೆ ನಾವು ಬಾಧ್ಯರಾಗ್ತೀವಿ ಅಂತೇಳಿ ವಿಶ್ವಾಸಲಿದ್ದ ಯಾರು ನಂಬಿಕೆ ಇಡ್ತಾರೋ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಡಿತು ಅಂತೇಳಿ ದೇವ್ರ ವಾಕ್ಯ ಐತಿ. ನಾವು ನೀತಿವಂತರ ಆಗಬೇಕಂದ್ರೆ ನಂಬಿಕೆಲಿದ್ದೇನೆ ನಾವು ನೀತಿವಂತರ. ನಾವೇನು ಮಾಡೀವಿ? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾಪಗಳೆಲ್ಲ ಆತನ ರಕ್ತದಿಂದ ತೊಳ್ಕೊಂಡು ನಾವಿವಾಗ ಏನಾಗಿವಿ? ನೀತಿವಂತರಾಗಿವಿ ಅಂದ್ರೆ ಏನು? ಆತನ ನೀತಿ ವಸ್ತ್ರ ನಮಗೆ ಧರಿಸೋಣ. ಕ್ರಿಸ್ತು ನೀತಿ ವಸ್ತ್ರವು ನಮಗೆ ಧರಿಸಿದಾಗ ಇವಾಗ ನಾವು ನೀತಿವಂತರಾಗಿ ನಾವು ಇಲ್ಲಿ ಕೂತ್ಕೊಂಡಿವಿ. ಇಲ್ಲಿ ಕೂತ್ಕೊಂಡಾಗ ಕೂಡ ನಮಗೆ ಅರ್ಹತೆ ಇಲ್ಲ. ಯಾವ ಅರ್ಹತೆ ಇಲ್ಲದವರು ನಾವು. ಕೇವಲ ನಾವು ಇಲ್ಲಿ ಕೂತ್ಕೊಂಡಿವಂದ್ರೆ ಆತನ ಕೃಪೆಲಿದ್ದ, ಆತನು ಮಾಡಿರುವಂಥ ಪ್ರಾಣ ತ್ಯಾಗಲಿದ್ದ, ಮತ್ತೆ ಆತನ ಹೆಂಗೆ ಪುನರುತ್ಥಾನ ಗೆದ್ದನೋ ಹಂಗೆ ನಮ್ಮನ್ನ ನೂತನ ಸೃಷ್ಟಿಯಾಗಿ ನಮ್ಮನ್ನ ಈ ಒಂದು ಸನ್ನಿಧಿನಲ್ಲಿ ನಮ್ಮನ್ನ ಕುಂದಿರ್ಸೋಣ, ಪ್ರಭಾವ ಮಾಡೋಣ ನಮ್ಮನ್ನು. ಸರಿ, ಇವು ಪ್ರಭಾವದಲ್ಲಿದ್ದೀವಿ. ಪೌಲ್ ಏನಂತ ಹೇಳ್ತಾನಂದ್ರೆ ಇವಾಗ ನೀವು ಅಧಿಕ ಪ್ರಭಾವದಲ್ಲಿ ಬರಬೇಕು. ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟಿವಿ, ದೇವರ ಸನ್ನಿಧಿನಲ್ಲಿ ನಾವು ಎದೀವಿ, ಆ ಪ್ರಭಾವನ ನಾವು ಧರಿಸ್ಕೊಂಡಿವಿ. ಇವಾಗ ಪ್ರಭಾವ ದೇವರು ನಮಗೆ ಉಚಿತಾರ್ಥವಾಗಿ ಕೊಟ್ಟನ. ಇವಾಗ ಪೌಲ್ ಏನಂತ ಹೇಳ್ತಾನಂದ್ರೆ ನೀನು ಪ್ರಭಾವದಲ್ಲಿ ಬಂದಿ, ಇವಾಗ ನೀನು ಅಧಿಕ ಪ್ರಭಾವದಲ್ಲಿ ಬರಬೇಕು. ಅಧಿಕ ಪ್ರಭಾವದಲ್ಲಿ ಹೆಂಗೆ ಬರ್ಬೇಕಪ್ಪ? ಅಧಿಕ ಪ್ರಭಾವದಲ್ಲಿ ನಾವು ಹೆಂಗೆ ಬರಕ್ ಆಗ್ತದೆ ಅಂತ ಹೇಳಿದ್ರೆ ಕ್ರಿಸ್ತ ರೂಪದಲ್ಲಿ ನಾವು ಬರದೆ ಅಧಿಕ ಪ್ರಭಾವದಲ್ಲಿ ಬರೋದು. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ರಕ್ತಲಿದ್ದ ನಾವು ತೊಳೆಯಲ್ಪಟ್ಟು ನಮ್ಮ ಪಾಪಗಳೆಲ್ಲ ನಾವು ಪರಿಹಾರ ಮಾಡ್ಕೊಂಡು ಇಲ್ಲಿ ಕುಂತೀವಿ. ಆದರೆ ಆದಾಮ ಸ್ವಭಾವವು ಇನ್ನೂ ನಮ್ಮಲ್ಲಿ ಐತೆ. ಇನ್ನೂ ನಮ್ಮಲ್ಲಿ ಸರಿಪಡಿಸ್ಕೊಂಡು ಎಷ್ಟೋ ಅದಾವ. ಇನ್ನೂ ನಮ್ಮಲ್ಲಿ ದೇವರಿಗೆ ವಿರುದ್ಧವಾದ ಗುಣಗಳು ಎಷ್ಟೋ ಅದಾವ. ಸರಿ, ಆತನ ರಕ್ತಲಿದ್ದ ನಾವು ತೊಳೆಯಲ್ಪಟ್ಟು ನಾವು ನೀತಿ ವಸ್ತ್ರ ಧರಿಸ್ಕೊಂಡಿವಿ. ನಿತ್ಯ ಜೀವಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡೋಣ. ಆದರೆ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡಿದಾಗ ನಮ್ಮನ್ನು ಇನ್ನೂ ಪರಿಪೂರ್ಣವಾಗಿ ದೇವರ ಪ್ರಭಾವದಲ್ಲಿ, ಕ್ರಿಸ್ತು ರೂಪದಲ್ಲಿ ಬರ್ಬೇಕಂತೇಳಿ ಪೌಲ್ ಹೇಳ್ತಾನೆ. ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ನಾವು ಕ್ರಿಸ್ತು ರೂಪದಲ್ಲಿ ನಾವು ಬರ್ತಿದೀವ? ಇನ್ನು ಹಳೆ ಸ್ವಭಾವಗಳು ನಮ್ಮಲ್ಲಿ ಅದಾವ? ಇನ್ನು ಆ ಪಾಪ ಸ್ವಭಾವಗಳು ನಮ್ಮಲ್ಲಿ ಅದಾವ? ಆ ಪಾಪ ಗುಣಗಳು ನಮ್ಮಲ್ಲಿ ಅದಾವ? ಅರೆ ನಾವು ಬರ್ತಿದೀವಿ, ಆರಾಧಿಸ್ತಿದೀವಿ, ಸ್ತುತಿಸ್ತಿದೀವಿ, ದೇವ್ರನ್ನ ಕೊಂಡಾಡ್ತಿದೀವಿ, ವಾಕ್ಯ ಕೇಳ್ತಿದೀವಿ, ವಾಕ್ಯ ಧ್ಯಾನ ಮಾಡ್ತಿದೀವಿ, ದಿನ ಎದ್ದು ಪ್ರಾರ್ಥನೆ ಮಾಡ್ತಿದೀವಿ, ಎಲ್ಲ ಮಾಡ್ತಿದೀವಿ. ಆದ್ರೆ ನಿನ್ನ ಗುಣ ಚೇಂಜ್ ಆಗೈತಾ? ಕ್ರಿಸ್ತು ರೂಪದಲ್ಲಿ ಬಂದೈತಾ? ಕ್ರಿಸ್ತು ರೂಪದಲ್ಲಿ ಬರಕ ಪ್ರಯತ್ನ ಪಡ್ತಿದೀಯಾ? ಆ ರೀತಿಯಾಗಿ ನೋಡೋರಿಗೆ ಕ್ರಿಸ್ತು ನಮ್ಮಲ್ಲಿ ಕಾಣ್ತದನ? ಇಲ್ಲ ಇನ್ನ ಹಳೇವೇ ನಮ್ಮಲ್ಲಿ ಕಾಣ್ತದವ? ಇನ್ನ ಹಳೆ ಸ್ವಭಾವಗಳೇ ನಮ್ಮಲ್ಲಿ ವ್ಯಕ್ತವಾಗ್ತದವ? ಅಧಿಕ ಪ್ರಭಾವಕ್ಕೆ ನಾವು ಬರಬೇಕಂತ. ಅಧಿಕ ಪ್ರಭಾವಕ್ಕೆ ಬರಬೇಕಂದ್ರೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಕ್ರಿಸ್ತು ರೂಪದಲ್ಲಿ ನಾವು ಬರಬೇಕು. ಕ್ರಿಸ್ತು ರೂಪದಲ್ಲಿ ಬರಬೇಕಂದ್ರೆ ಕ್ರಿಸ್ತಗಿರೋಂಥ ಗುಣಗಳೇನು? ಕ್ರಿಸ್ತು ಗುಣಗಳು ನಾವು ಧರಿಸ್ಕೋಬೇಕಲ್ಲ. ಕ್ರಿಸ್ತು ರೂಪದಲ್ಲಿ ಬರಬೇಕಂದ್ರೆ ಕ್ರಿಸ್ತು ಗುಣಗಳು ನಾವು ಧರಿಸ್ಕೋಬೇಕು. ಕ್ರಿಸ್ತು ಗುಣಗಳು ಧರಿಸ್ಕೋಬೇಕಂದ್ರೆ ಕ್ರಿಸ್ತಗಿರೋಂಥ ಗುಣಗಳೇನು? ಸರಿ, ಒಂದು ನಾಲ್ಕು ಗುಣಗಳು ನಾನು ಹೇಳ್ತೀನಿ ನೋಡ್ರಿ. ದೇವರಿಗೆ ಯೇಸು ಸ್ವಾಮಿಗಿರುವಂಥ ಗುಣ ಏನಪ್ಪ ಅಂದ್ರೆ ಆತನು ಪ್ರೇಮ ಸ್ವರೂಪಿ. ಏನು? ಆತನು ಪ್ರೇಮ ಸ್ವರೂಪಿ.
ಆತನ ಅದು ಗುಣ ಅದು. ಅದೇ ರೀತಿಯಲ್ಲಿ ಆತನು ಪರಿಶುದ್ಧನು. ನಾನು ಪರಿಶುದ್ಧನಾಗಿದ್ದೀನಿ, ನೀವೂ ಪರಿಶುದ್ಧರಾಗಿರಿ ಅಂತ ಹೇಳೋಣ. ನನ್ನಲ್ಲಿ ಯಾವ ಪಾಪವೂ ಇಲ್ಲ, ನನ್ನಲ್ಲಿ ಪಾಪ ಇದ್ದಂತೆ ಯಾರಾದರೂ ರುಜು ಮಾಡ್ತೀರಾ ಅಂತೇಳಿ ಸವಾಲು ಮಾಡೋಣ. ಪ್ರಪಂಚನೇ ಆತಗೆ ಸಾಷ್ಟಾಂಗ ಪಟ್ಟೈತೆ, ನಿನ್ನಲ್ಲಿ ಯಾವ ಪಾಪನೂ ಇಲ್ಲಪ್ಪ, ನೀನು ನೀತಿವಂತನು. ಪಿಲಾತನ ಮುಂದೆ ನಿಂದಿಸಿದ್ರೆ ಪಿಲಾತನೇ ಹೇಳ್ತಾನೆ, ಇದರಲ್ಲಿ ಯಾವ ದೋಷವೂ ಕೂಡ ನನಗೆ ಕಾಣುವಳದಂತೇಳಿ. ಪರಿಶುದ್ಧನಾದ, ಪರಿಶುದ್ಧನಾಗೆ ಜೀವಿಸೋಣ. ಅದೇ ರೀತಿಯಲ್ಲಿ ತರ ಪ್ರಾರ್ಥನೆ ಜೀವಿತ, ಯೇಸು ಸ್ವಾಮಿನಲ್ಲಿರುವಂಥ ಪ್ರಾರ್ಥನೆ ಜೀವಿತ ಅದು ಎಷ್ಟೋ ಉನ್ನತವಾದದ್ದು. ಅದೇ ರೀತಿಯಲ್ಲಿ ಕೂಡ ತನಗೆ ಇನ್ನೊಂದು ಗುಣ ಏನಂದ್ರೆ, ಯಾವಾಗಲೂ ತಂದೆ ಚಿತ್ತ ನೆರವೇರ್ಸಕ್ಕೆ ಪ್ರಯಾಸ ಪಡ್ತಿರ್ತಾನೆ. ತಂದೆ ಚಿತ್ತ ನೆರವೇರ್ಸಕ್ಕೆ ಆತ ಭೂಮಿ ಮೇಲೆ ಬಂದಿರೋದು, ಆ ತಂದೆ ಚಿತ್ತ ನೆರವೇರ್ಸಕ್ಕೆ ಜೀವಿಸಿರೋದು. ಅದಕ್ಕೆ ಒಂದ್ಸರಿ ಯೇಸು ಸ್ವಾಮಿ ಇಸ್ರಾಯೇಲ್ ದೇಶದಲ್ಲಿ ಆ ಒಂದು ಪ್ರಾಂತಕ್ಕೆ ಹೋದಾಗ, ಯೆರೂಸಲೇಮಿನಲ್ಲಿ ಹೋದಾಗ, ಅಲ್ಲಿ ಪಸ್ಕಾ ಹಬ್ಬನ ಆಚರಿಸ್ತಿರುವಾಗ ಇವರೆಲ್ಲರೂ, ತಾಯಿ ಮರಿಯಳು, ಯೋಸೆಫ್, ಇವರೆಲ್ಲರೂ ಯೇಸುಸ್ವಾಮಿನ ಇನ್ನ 6 ವರ್ಷ ಇರುವಾಗ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗುವಾಗ ಅಲ್ಲಿ ಯೇಸುಸ್ವಾಮಿ ಹತ್ರ ತಪ್ಪೇ ಹೋಗ್ಬಿಡ್ತಾನ, ಕಳೆದು ಹೋಗ್ತಾನ. ಇವ್ರೇನು ಅನ್ಕೊಂತಾರ, ನಮ್ಮ ಜೊತೆಗೆ ಬರ್ತಾನೆ ಅನ್ಬಿಡ ಅನ್ಕೊಂತಾರೆ. ಹಿಂದೆ ತಿರುಗಿ ನೋಡಿದಾಗ ಯೇಸುಸ್ವಾಮಿ ಇರೋದಿಲ್ಲ. ಇವ್ರು ಮತ್ತೆ ತಿರುಗಿ ಹೋದಾಗ ಎಲ್ಲಿರ್ತಾನ? ದೇವ್ರ ಮಂದಿರದಲ್ಲಿದ್ದು ಅವರಿಗೆ ಪ್ರಶ್ನೆ ಮಾಡ್ತಿರ್ತಾನ, ವಾಕ್ಯನ ಕೇಳಿ ವಾಕ್ಯನ ಪ್ರಶ್ನೆ ಮಾಡ್ತಿರ್ತಾನ. ಅವ್ ಬಂದು ಇವ್ರು ಹೇಳ್ತಾರೆ, ತಾಯಿ ಅಲ್ಲಪ್ಪ ನೀನು ಹಿಂಗೆಲ್ಲ ಮಾಡಿಯಲ್ಲ, ನಾವೆಲ್ಲ ಹುಡುಕ್ತಾ ಇದೀವಿ, ನಿಮ್ಮ ಅಪ್ಪ ನೋಡಿ ಎಷ್ಟು ಗಾಬರಿ ಬಿದ್ದಾನ, ನೀನು ನಮ್ಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿ ಅಂದ್ರೆ ಅವ್ರು ಏನಂತ ಹೇಳ್ತಾನೆ ಹೇಳು? ನಾನು ತಂದೆ ಕೆಲಸದಲ್ಲಿ ಇದೀನಂತ ನಿನಗೆ ತಿಳಿಯೋದು. ಆಮೇನ್. 6 ವಯಸ್ಸಿನಲ್ಲಿ ಇರುವಾಗನೇ ತಂದೆ ಚಿತ್ತನ ನೆರವೇರ್ಸಕ್ಕೆ ಪ್ರಯಾಸ ಪಡ್ತಾನೆ. ಆಮೇನ್. ಈ 4 ಗುಣಗಳು, ಒಂದು ಪ್ರೇಮ ಸ್ವರೂಪಿ, ಅದೇ ರೀತಿ ಆತನು ಪರಿಶುದ್ಧನು, ಅದೇ ರೀತಿ ಆತನ ಪ್ರಾರ್ಥನೆ ಜೀವಿತ, ಅದೇ ರೀತಿ ತಂದೆ ಚಿತ್ತರಿಗಾಗೇ ಪ್ರಯಾಸ ಪಟ್ಟನು.